ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026ರಲ್ಲಿ ಧನು ರಾಶಿಯವರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಇರಲಿದೆ. ಈ ಸಮಯದಲ್ಲಿ ಅರ್ಧಾಷ್ಟಮ ಶನಿಯ ಪ್ರಭಾವ, ಮೂರನೇ ಮನೆಯಲ್ಲಿ ರಾಹುವಿನಿಂದಾಗಿ ಜೀವನದ ವಿವಿಧ ಅಂಶಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ. ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಹಾಗೆ ಈ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ಉಂಟಾಗಿರುವ ಸಮಸ್ಯೆಗಳಿಗೆ ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿದರೆ ಉತ್ತಮ ರೀತಿಯ ಸಕಾರಾತ್ಮಕ ಫಲಿತಾಂಶವನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಗುರುದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಗುರುವು ನಿಮ್ಮ ರಾಶಿಯಾಧಿಪತಿಯಾಗಿದ್ದು ನಿಮ್ಮ ರಾಶಿಯಾಧಿಪತಿಯ ಅನುಗ್ರಹ ಅತಿ ಮುಖ್ಯವಾಗಿರಲಿದೆ. ಹಾಗಾಗಿ ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಮಹಾಲಕ್ಷ್ಮಿಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂಥ ಅನೇಕ ರೀತಿಯ ಸಮಸ್ಯೆಗಳು, ಗೊಂದಲಗಳನ್ನು ಪರಿಹರಿಸಿ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದುವಂತೆ, ಆರ್ಥಿಕ ಅರಿವು ಉತ್ತಮ ರೀತಿಯಲ್ಲಿ ಇರುವಂತೆ ಅನುಗ್ರಹಿಸಲಿದ್ದಾರೆ. ಹಾಗಾಗಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಈಗ ನಾವು ನೋಡೋಣ, ಧನು ರಾಶಿಯವರಿಗೆ 2026ರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಯಾವ ಕ್ಷೇತ್ರಗಳಲ್ಲಿ ಆಗಲಿದೆ, ಯಾವ ಗ್ರಹ ಸಂಚಾರದ ಪರಿಣಾಮ ಯಾವ ಸಮಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು. ಮೂಲ ನಕ್ಷತ್ರ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರ 4 ಪಾದಗಳು, ಉತ್ತರಾಷಾಢ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಧನು ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಇನ್ನು ಈ ರಾಶಿಯ ಅಧಿಪತಿ ಗುರುದೇವನಾಗಿದ್ದಾನೆ. ಧನು ರಾಶಿಯವರಿಗೆ 2026ರಲ್ಲಿ ಆತಂಕ ಮತ್ತು ದೈವ ರಕ್ಷಣೆ ಇರುವ ವರ್ಷದಲ್ಲಿ ಒಂದಾಗಿರಲಿದೆ. ಮುಖ್ಯ ಸವಾಲು ನಿಮ್ಮ 4ನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿಯಿಂದ ಬರಲಿದೆ. ಇದು ನಿಮ್ಮ ಮನಸ್ಸು, ಮನೆ, ಮಾನಸಿಕ ನೆಮ್ಮದಿಯ ಮೇಲೆ ಭಾರವಾಗಿರುತ್ತದೆ. ಅದೇ ಸಮಯದಲ್ಲಿ ನಿಮಗೆ ಅನುಕೂಲಕರವಾಗಿ ಶಕ್ತಿಶಾಲಿ ಆಯುಧಗಳು ಇವೆ. 3ನೇ ಮನೆಯಲ್ಲಿ ರಾಹು ಧೈರ್ಯವನ್ನು ಹಾಗೆ ಸ್ವಂತ ಪ್ರಯತ್ನದ ಮೂಲಕ ವಿಜಯವನ್ನು ನೀಡುತ್ತಾನೆ. ನಿಮ್ಮ ಸ್ವಂತ ರಾಶಿಯಾಧಿಪತಿ ಗುರು ಮೊದಲು 7ನೇ ಮನೆಯಿಂದ ನಿಮಗೆ ಬೆಂಬಲವನ್ನು ನೀಡುತ್ತಾನೆ. ನಂತರ 8ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು ಸಾಕಷ್ಟು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದ್ದು, ಸಂಕಷ್ಟದ ಸಮಯದಲ್ಲಿ ನಿಮ್ಮನ್ನು ಕಾಪಾಡುವ ಬಲವಾದ ವಿಪರೀತ ರಾಜಯೋಗವನ್ನು ಉಂಟು ಮಾಡುತ್ತಾನೆ. ಇದು 2026ರಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಈಗ ನಾವು ತಿಳಿಯೋಣ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಗ್ರಹಗಳ ಸ್ಥಿತಿಗತಿಯು ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಯಾವ ಸಮಯದಲ್ಲಿ ಬೀರಲಿದೆ ಎಂದು. 2026 ಮನೆಯಲ್ಲಿ ತಾಳ್ಮೆಯನ್ನು ಹಾಗೆ ಹೊರಗಿನ ಪ್ರಪಂಚದಲ್ಲಿ ಧೈರ್ಯವನ್ನು ವಹಿಸುತ್ತದೆ. ನಿಮ್ಮ ವರ್ಷವನ್ನು ರೂಪಿಸುವ ಪ್ರಮುಖ ಸಂಚಾರಗಳು ಇವಾಗಿರಲಿದೆ. ಮೊದಲನೇದಾಗಿ ನಾವು ನೋಡುವುದಾದರೆ ಅರ್ಧಾಷ್ಟಮ ಶನಿ 4ನೇ ಮನೆಯಾದ ಮೀನ ರಾಶಿಯಲ್ಲಿ ವರ್ಷವಿಡೀ ಶನಿಯ ಸಂಚಾರದಿಂದಾಗಿ ಈ ಎಲ್ಲ ಪ್ರಮುಖ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಮೊದಲಿಗೆ ಮನಸ್ಸಿನಲ್ಲಿ ಭಾರ, ಮಾನಸಿಕ ಆಯಾಸವನ್ನು ಉಂಟು ಮಾಡುತ್ತಾನೆ. ಎರಡನೇದಾಗಿ ಆಸ್ತಿ ಸಂಬಂಧಿತ ಸಮಸ್ಯೆಗಳು, ದುರಸ್ತಿಗಳು ಅಥವಾ ವಿವಾದಗಳನ್ನು ತರಬಹುದು. ಮೂರನೇದಾಗಿ ತಾಯಿಯ ಆರೋಗ್ಯದ ಬಗ್ಗೆ ಆತಂಕ ಅಥವಾ ಮನೆಯಿಂದ ದೂರ ಇರುವಂತೆ ಮಾಡಬಹುದು. ಇನ್ನು 2ನೇ ವಿಷಯವಾಗಿ 3ನೇ ಮನೆಯಾದ ಕುಂಭ ರಾಶಿಯಲ್ಲಿ ರಾಹು, 9ನೇ ಮನೆಯಾದ ಸಿಂಹ ರಾಶಿಯಲ್ಲಿ ಕೇತು ಡಿಸೆಂಬರ್ 6, 2026ರವರೆಗೂ ತನ್ನ ಸಂಚಾರವನ್ನು ಇಲ್ಲೇ ಮಾಡಲಿದ್ದಾರೆ. ಇದರ ಪರಿಣಾಮವಾಗಿ ಈ ಎಲ್ಲ ಬದಲಾವಣೆಯೂ ಆಗಲಿದೆ. ಮೊದಲಿಗೆ 3ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಅತ್ಯುತ್ತಮ ಉಪಚಯ ಸಂಚಾರದಲ್ಲಿ ಒಂದಾಗಿದ್ದು, ಇದು ಧೈರ್ಯ,
ಸಂವಹನದ ಶಕ್ತಿ, ಮಾರ್ಕೆಟಿಂಗ್ ಕೌಶಲ್ಯ ಮತ್ತು ಸ್ಪರ್ಧೆಯನ್ನು ಸೋಲಿಸುವ ಸಾಮರ್ಥ್ಯವನ್ನು ನೀಡಲಿದ್ದಾನೆ. ಇನ್ನು 9ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ನಿಮ್ಮ ನಂಬಿಕೆಯನ್ನು ತಂದೆಯೊಂದಿಗೆ, ಗುರುಗಳೊಂದಿಗೆ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳೊಂದಿಗೆ ಸಂಬಂಧವನ್ನು ಪರೀಕ್ಷಿಸುತ್ತದೆ. ನೀವು ನಿಮ್ಮ ಹಳೆಯ ಜೀವನ ತತ್ವವನ್ನು ಪ್ರಶ್ನಿಸಬಹುದಾಗಿರಲಿದೆ. ಇನ್ನು 3ನೇ ಅಂಶವಾಗಿ ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ಸಂಚಾರ ಈ ಎಲ್ಲ ಬದಲಾವಣೆಯನ್ನು ಪ್ರಮುಖವಾಗಿ ತರಲಿದೆ. 7ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಗುರು 1ರವರೆಗೂ ಅಂದರೆ ಜೂನ್ 1ರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮದುವೆ, ಪಾಲುದಾರಿಕೆಗಳು, ಸಾರ್ವಜನಿಕ ಸಂಬಂಧಗಳು, ಕ್ಲೈಂಟ್ಗಳೊಂದಿಗೆ ವ್ಯವಹರಿಸುವುದು ಮತ್ತು ಸಾಮಾಜಿಕ ಕೀರ್ತಿಗೆ ಅದ್ಭುತವಾಗಿರಲಿದೆ. ಇನ್ನು ಗುರುವಿನ ಸಂಚಾರ 8ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಗುರುವಾಗಿ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ತನ್ನ ಪ್ರಭಾವವನ್ನು ಬೀರಲಿದೆ. 8ನೇ ಮನೆಯಲ್ಲಿ ಬಹಳ ಶಕ್ತಿಶಾಲಿಯಾದ ವಿಪರೀತ ರಾಜಯೋಗ. ನೀವು ಹಠಾತ್ ಬದಲಾವಣೆಗಳು, ಸಾಲಗಳು, ತೆರಿಗೆಗಳು, ವಾರಸತ್ವ ಅಥವಾ ಶಸ್ತ್ರಚಿಕಿತ್ಸೆಯಂತಹ 8ನೇ ಮನೆಯ ವಿಷಯವನ್ನು ಎದುರಿಸಬಹುದು. ಆದರೆ ಅವುಗಳಿಂದ ಲಾಭ ಪಡೆಯುತ್ತೀರಿ ಮತ್ತು ರಕ್ಷಣೆಯೂ ಕೂಡ ಇರಲಿದೆ. ಇನ್ನು ಗುರುವಿನ ಸಂಚಾರ 9ನೇ ಮನೆಯಾದ ಸಿಂಹ ರಾಶಿಯಲ್ಲಿ ಅಕ್ಟೋಬರ್ 31ರಿಂದ ಇರಲಿದೆ. ಇದೊಂದು ದೊಡ್ಡ ನಿರಾಳತೆ ಮತ್ತು ಆಶೀರ್ವಾದವನ್ನು ನೀಡಲಿದೆ. ಗುರು ಅಂತಿಮವಾಗಿ ನಿಮ್ಮ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ವರ್ಷ ಮುಗಿಯುತ್ತಿದ್ದಂತೆ ನಂಬಿಕೆ, ಹಿರಿಯರಿಂದ ಬೆಂಬಲ ಮತ್ತು ದೀರ್ಘಕಾಲೀನ ಅದೃಷ್ಟವನ್ನು ಪುನರ್ಸ್ಥಾಪಿಸುತ್ತದೆ. ಇನ್ನು 4ನೇ ವಿಷಯವಾಗಿ ಡಿಸೆಂಬರ್ 6, 2026ರಂದು ರಾಹು ಮತ್ತು ಕೇತುವು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡಲಿದ್ದಾರೆ. ಇದರ ಪರಿಣಾಮವಾಗಿ ರಾಹು ಮಕರ ರಾಶಿಯಲ್ಲಿ ಅಂದರೆ ನಿಮ್ಮ 2ನೇ ಮನೆಯಲ್ಲಿ ಸಂಪತ್ತಿನ ಸ್ಥಾನದಲ್ಲಿ, ಕೇತು ಕರ್ಕಾಟಕ ರಾಶಿಯಲ್ಲಿ ಅಂದರೆ 8ನೇ ಮನೆಗೆ ಬದಲಾಗುತ್ತಾರೆ. ಹಣ, ಮಾತು ಮತ್ತು ಆಳವಾದ ಪರಿಸ್ಥಿತಿಯನ್ನು ಈ ಸಮಯದಲ್ಲಿ ನೀವು ಗಮನ ಹರಿಸಲಿದ್ದೀರಿ. ಇದು 2027ಕ್ಕೆ ಹೊಸ ಕರ್ಮ ಅಕ್ಷವನ್ನು ಸಿದ್ಧಪಡಿಸುತ್ತದೆ. ಇದು ಪ್ರಮುಖವಾಗಿ ಧನು ರಾಶಿಯವರು ಗ್ರಹ ಸಂಚಾರದಿಂದಾಗಿ ನೋಡುವ ಬದಲಾವಣೆಯಾಗಿದ್ದು, ಈಗ ನಾವು ನೋಡೋಣ ಧನು ರಾಶಿಯವರಿಗೆ 2026ರಲ್ಲಿ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ವೃತ್ತಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ ಎಂದು. 3ನೇ ಮನೆಯಲ್ಲಿ ರಾಹುವಿನ ಸಂಚಾರವು ಸೇಲ್ಸ್, ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ, ಕಂಟೆಂಟ್ ಕ್ರಿಯೇಟ್ ಹಾಗೆ ಸಂವಹನ ಆಧಾರಿತ ಪಾತ್ರಗಳಲ್ಲಿರುವ ಧನು ರಾಶಿಯವರಿಗೆ ಹೆಚ್ಚಿನವರೇ ಧೈರ್ಯ ಮತ್ತು ಚುರುಕುತನವನ್ನು ನೀಡಲಿದೆ. ತಾಂತ್ರಿಕ ರಂಗಗಳು, ನೆಟ್ವರ್ಕ್ ಮತ್ತು ಕೆಲಸಕ್ಕಾಗಿ ಮಾಡುವ ಸಣ್ಣ ಪ್ರಯಾಣಗಳು ಕೂಡ ನಿಮಗೆ ಲಾಭದಾಯಕವನ್ನು ಬದಲಾಗುತ್ತದೆ. ಇತರರು ಮುಂದೆ ಬರುವವರಿಗೆ ಕಾಯದೆ ನೀವೇ ಸ್ವಂತ ಮುನ್ನಡೆದುಕೊಂಡು ಕೆಲಸವನ್ನು ಆರಂಭಿಸಲು ಸಾಧ್ಯವಾಗುತ್ತದೆ. ಈ ರಾಹುವಿನ ಸಂಚಾರ ನಿಮ್ಮ ಕೆರಿಯರ್ ಬೆಳವಣಿಗೆಗೆ ದೊಡ್ಡ ಬೆಂಬಲವನ್ನು ನೀಡಲಿದೆ. ಇನ್ನು ಶನಿಯ ಪ್ರಭಾವದಿಂದಾಗಿ ಈ ಪ್ರಸ್ತುತ ವರ್ಷದಲ್ಲಿ ಶನಿ ನಿಮ್ಮ ಮನಸ್ಸಿನ ಮೇಲೆ ಮತ್ತು ಮನೆಯ ವಾತಾವರಣದ ಮೇಲೆ ಭಾರವಾಗಿ ಪರಿಣಮಿಸಿ ಕೆಲವು ಸಂದರ್ಭಗಳಲ್ಲಿ ಮನೆಯ ಒತ್ತಡವನ್ನು ಆಫೀಸ್ಗೆ ಕೊಂಡೊಯ್ಯುವಂತೆ ಮಾಡುತ್ತಾನೆ. ಹೊರಗಿನ ಪ್ರಪಂಚದಲ್ಲಿ ಒಳ್ಳೆಯ ಪ್ರಗತಿ ಮತ್ತು ಮನ್ನಣೆ ಸಿಕ್ಕರೂ ಒಳಗೊಳಗೆ ಮಾತ್ರ ತೃಪ್ತಿ ಇಲ್ಲವೇನೋ ಎನ್ನುವ ಭಾವನೆ ಇರಲಿದೆ. ಇನ್ನು ಗುರುವಿನ ಸಂಚಾರದ ಪರಿಣಾಮವಾಗಿ ನೀವು ಜೂನ್ನಿಂದ ಅಕ್ಟೋಬರ್ವರೆಗೂ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ. ಉತ್ತಮ ರೀತಿಯ ಗೌರವ, ನಂಬಿಕೆ, ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಉತ್ತಮ ರೀತಿಯ ಲಾಭವನ್ನು, ಯಶಸ್ಸನ್ನು ಗಳಿಸಬಹುದಾಗಿರಲಿದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಸ್ಥಾನಮಾನ ದುಪ್ಪಟ್ಟು ರೀತಿಯಲ್ಲಿ ಬದಲಾಗಲಿದೆ. ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಈ ವರ್ಷದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಧನು ರಾಶಿಯವರಿಗೆ 3ನೇ ಮನೆಯಲ್ಲಿರುವ ರಾಹು 2026ರಲ್ಲಿ ನಿಮಗೆ ಸ್ವಂತ ಪ್ರಯತ್ನ, ಸೈಡ್ ಕೆಲಸಗಳು, ಫ್ರೀಲ್ಯಾನ್ಸ್, ಆನ್ಲೈನ್ ಜಾಬ್, ಕಮ್ಯುನಿಕೇಷನ್ ಅಥವಾ ಮೀಡಿಯಾ ಕೌಶಲ್ಯಗಳ ಮೂಲಕ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶಗಳನ್ನು ನೀಡುತ್ತಾನೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ 8ನೇ ಮನೆಯಲ್ಲಿ ಉಚ್ಚ ಗುರು ಇರುವುದರಿಂದಾಗಿ ಈ ವರ್ಷದ ನಿಜವಾದ ಆರ್ಥಿಕ ಹೈಲೈಟ್ ಈ ಸಮಯದಲ್ಲಿ ವಾರಸತ್ವ, ಇನ್ಶೂರೆನ್ಸ್, ಸೆಟಲ್ಮೆಂಟ್ಗಳು, ಜೀವನ ಸಂಗಾತಿ ಅಥವಾ ಅವರ ಕುಟುಂಬದ ಮೂಲಕ ಇಲ್ಲವೇ ಬಹುಕಾಲದಿಂದ ಎಳೆಯುತ್ತಿರುವ
ಫೈನಾನ್ಷಿಯಲ್ ಸಮಸ್ಯೆಗಳ ಪರಿಹಾರದ ಮೂಲಕ ಅನಿರೀಕ್ಷಿತ ಲಾಭಗಳು ಬರಬಹುದು. ಹಳೆಯ ಸಾಲಗಳನ್ನು ಮರು ಹೊಂದಾಣಿಕೆ ಮಾಡುವುದು, ಹೊಸ ನಿಯಮಗಳೊಂದಿಗೆ ಸುಲಭವಾಗಿ ಪಾವತಿಸಬಲ್ಲ ಪರಿಸ್ಥಿತಿ ಬರಬಹುದು ಮತ್ತು ಸಾಲಗಳನ್ನು ಕ್ರಮೇಣ ಕಡಿಮೆ ಮಾಡಿಕೊಳ್ಳುವಂತಹ ಒಳ್ಳೆಯ ಬದಲಾವಣೆ ಕೂಡ ಈ ಸಮಯದಲ್ಲಿ ಆಗಲಿದೆ. ಅದೇ ಸಮಯದಲ್ಲಿ 4ನೇ ಮನೆಯಲ್ಲಿ ಇರುವ ಶನಿಯಿಂದಾಗಿ ಗೃಹ ಬದಲಾವಣೆ, ರಿಪೇರಿ, ನವೀಕರಣ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳ ಮೇಲೆ ಖರ್ಚು ಹೆಚ್ಚಾಗಬಹುದು. ತಾಯಿ ಆರೋಗ್ಯ, ಸೌಕರ್ಯ, ಆರೈಕೆಗೂ ಕೆಲವು ಹೆಚ್ಚುವರಿ ಖರ್ಚುಗಳು ಬರಲಿದೆ. ಆದ್ದರಿಂದ ಆದಾಯ ಹೆಚ್ಚಿದರೂ ಉಳಿತಾಯ, ಬಜೆಟ್ ಮತ್ತು ಎಮರ್ಜೆನ್ಸಿ ಫಂಡ್ನಂತಹವುಗಳನ್ನು ನಿರ್ಲಕ್ಷಿಸದೆ ಮುಂಚಿತವಾಗಿ ಯೋಜಿಸಿ, ಹಾಗೆ ಅವುಗಳಿಗೆ ಹೆಚ್ಚಿನ ಗಮನ ನೀಡಿ. ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೆ 8ನೇ ಮನೆಯಲ್ಲಿ ನೀಚ ಕುಜ ಇರಲಿದ್ದಾನೆ. ಈ ಸಮಯದಲ್ಲಿ ಆರ್ಥಿಕವಾಗಿ ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ಳಲು ಅನುಕೂಲಕರವಾಗಿರುವುದಿಲ್ಲ. ಈ ಹಂತದಲ್ಲಿ ಹೊಸ ಸಾಲಗಳು, ಊಹಾಪೋಹ ಹೂಡಿಕೆಗಳು ಮತ್ತು ಹಠಾತ್ತನೆ ಮಾಡುವ ದೊಡ್ಡ ಫೈನಾನ್ಷಿಯಲ್ ನಿರ್ಧಾರಗಳನ್ನು ತಪ್ಪಿಸುವುದು ಒಳ್ಳೆಯದು. ಈ ಸಮಯದಲ್ಲಿ ಇರುವ ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿ ಬರುವ ಆದಾಯವನ್ನು ಹೂಡಿಕೆಗಳಿಗೆ ಬದಲಾಯಿಸಿ. ಇದು ನಿಮಗೆ ಆರ್ಥಿಕವಾಗಿ ಬೆಂಬಲವನ್ನು ನೀಡಲಿದೆ. ಇನ್ನು ಮುಂದಿನದ್ದಾಗಿ ಕುಟುಂಬ, ದಾಂಪತ್ಯ ಜೀವನದಲ್ಲಿ ಧನು ರಾಶಿಯವರು 2026ರಲ್ಲಿ ಯಾವೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು, ಯಾವ ಸಮಯದಲ್ಲಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಮಾತಾಡೋಕ್ಕಾಗ್ತೈತಿರು. ಸಂಬಂಧಗಳ ವಿಷಯದಲ್ಲಿ ರಕ್ಷಣೆಯಾಗಿ ನಿಲ್ಲುವುದು. ವರ್ಷದ ಮೊದಲಾರ್ಧದಲ್ಲಿ 7ನೇ ಮನೆಯಲ್ಲಿರುವ ಗುರು ಜೀವನ ಸಂಗಾತಿ, ಸಂಬಂಧದಲ್ಲಿರುವವರು ಅಥವಾ ವ್ಯಾಪಾರ ಪಾಲುದಾರರು ಕಷ್ಟ ಕಾಲದಲ್ಲಿ ನಿಮಗೆ ಮಾನಸಿಕ ಮತ್ತು ಪ್ರಾಯೋಗಿಕ ಬೆಂಬಲವಾಗಿ ನಿಲ್ಲುವ ಸಾಧ್ಯತೆ ಇರಲಿದೆ. ಹೊರಗಿನ ಪರಿಸ್ಥಿತಿಗಳು ಎಷ್ಟೇ ಒತ್ತಡದಿಂದ ಕೂಡಿದ್ದರೂ ವೈವಾಹಿಕ ಜೀವನ ಸ್ಥಿರವಾಗಿರುತ್ತದೆ. ಗುರುವಿನ ಸಹಾಯದಿಂದಾಗಿ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿರಲಿದೆ. ಅಕ್ಟೋಬರ್ 31ರ ನಂತರ ಗುರು 9ನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ತಂದೆ ಮತ್ತು ಹಿರಿಯರೊಂದಿಗೆ ತಿಳುವಳಿಕೆ ಕ್ರಮೇಣ ಸುಧಾರಿಸುತ್ತದೆ. ಹಳೆಯ ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸಲು ಆಧ್ಯಾತ್ಮಿಕ ಮಾರ್ಗಗಳನ್ನು ಮತ್ತು ಆಸರೆಯನ್ನು ನಿಮ್ಮ ಜೀವನಕ್ಕೆ ನೀವು ಬರಮಾಡಿಕೊಳ್ಳಲಿದ್ದೀರಿ. ಇನ್ನು ಈ ಪ್ರಸ್ತುತ ಸಮಯದಲ್ಲಿ 9ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ತಂದೆ, ಗುರುಗಳು ಅಥವಾ ಜೀವನದಲ್ಲಿ ನಿಮ್ಮ ಮಾರ್ಗದರ್ಶನ ನೀಡುವ ಹಿರಿಯರೊಂದಿಗೆ ಸ್ವಲ್ಪ ಭಾವನಾತ್ಮಕ ದೂರ ಇರಲಿದೆ. ತಾತ್ವಿಕ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ಹಳೆಯ ನಂಬಿಕೆಗಳು ಮತ್ತು ಸಾಂಪ್ರದಾಯಿಕ ದೃಷ್ಟಿಕೋನಗಳು ಈಗ ನಿಮಗೆ ಈ ಸಮಯದಲ್ಲಿ ಸರಿಯಿಲ್ಲವೇನೋ ಎಂಬ ಆತಂಕವನ್ನು ಮೂಡಿಸಬಹುದು. ಇದು ಖಚಿತವಾಗಿಯೂ ಕೆಟ್ಟದಲ್ಲ. ಹೊಸದಾಗಿ ಒಂದು ಪ್ರಬುದ್ಧವಾದ ಮತ್ತು ನಿಜವಾಗಿಯೂ ನಿಮಗೆ ಸರಿ ಹೊಂದುವ ಧರ್ಮದ ದೃಷ್ಟಿಕೋನವನ್ನು ರೂಪಿಸಲು ಬರುವ ಹಂತವಾಗಿರುತ್ತದೆ. ಇನ್ನು ಕುಟುಂಬದ ಜೀವನದ ವಿಷಯದಲ್ಲಿ 4ನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ 2026ರಲ್ಲಿ ಧನು ರಾಶಿಗೆ ಅತ್ಯುತ್ತಮ ಸೂಕ್ಷ್ಮವಾದ ಸಂಗಾತಿ ಮನೆಯ ವಾತಾವರಣ ಕೆಲವು ಗಂಭೀರವಾಗಿ ಅನಿಸಬಹುದು. ಹಾಗಾಗಿ ಚಿಂತೆಗಳು, ಜವಾಬ್ದಾರಿಗಳ ಬಗ್ಗೆ ಚರ್ಚೆಗಳು ಮತ್ತು ಗೃಹ ವಾತಾವರಣದಲ್ಲಿ ಹಗುರವಾದ ಆನಂದಕ್ಕಿಂತ ಜವಾಬ್ದಾರಿಯ ಭಾರ ಹೆಚ್ಚಾಗಿ ಕಾಣುತ್ತದೆ. ತಾಯಿ ಮತ್ತು ಹಿರಿಯ ಕುಟುಂಬ ಸದಸ್ಯರ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಗಬಹುದು. ಹಾಗೆಯೇ ಆಸ್ತಿ ಖರೀದಿ, ಮಾರಾಟ, ನವೀಕರಣ ಮತ್ತು ಗೃಹ ಬದಲಾವಣೆಯಂತಹ ಶುಭ ಕಾರ್ಯಗಳಲ್ಲಿ ವಿಳಂಬ, ಒತ್ತಡ, ಪೇಪರ್ ವರ್ಕ್ ಹೆಚ್ಚಾಗುವಂಥ ರೂಪಗಳಲ್ಲಿ ಈ ಶನಿಯ ಪ್ರಭಾವ ಕಾಣಿಸಿಕೊಳ್ಳುತ್ತದೆ. ಒಟ್ಟಾರೆ ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ಮಿಶ್ರ ಫಲಿತಾಂಶವನ್ನು ಧನು ರಾಶಿಗೆ ಸೇರಿದ ಜನರು ನೋಡಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಆರೋಗ್ಯದಲ್ಲಿ 2026ರಲ್ಲಿ ಏನೆಲ್ಲ ಬದಲಾವಣೆಯೂ ಆಗಲಿದೆ, ಯಾವ ರೀತಿಯ ಪರಿವರ್ತನೆಯನ್ನು ನೀವು ನೋಡಲಿದ್ದೀರಿ ಎಂದು ತಿಳಿಯೋಣ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ 8ನೇ ಮನೆಯಲ್ಲಿ ಉಚ್ಚ ಗುರು ಇರುವುದು ದೊಡ್ಡ ರಕ್ಷಣೆಯಾಗಿ ಕೆಲಸ ಮಾಡುತ್ತದೆ.
ಆರೋಗ್ಯ ಭಯಗಳು ಅಥವಾ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾದರೂ ಸರಿಯಾದ ರೋಗ ನಿರ್ಣಯ ಸಮಯಕ್ಕೆ ಸರಿಯಾದ ವೈದ್ಯಕೀಯ ನೆರವು ಮತ್ತು ಚಿಕಿತ್ಸೆ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ಆಧ್ಯಾತ್ಮಿಕತೆ, ಪ್ರಾರ್ಥನೆ, ಯೋಗ, ಧ್ಯಾನದಂಥ ಮಾರ್ಗಗಳನ್ನು ಸ್ವೀಕರಿಸುವುದು ನಿಮಗೆ ಒಳಗಿನಿಂದ ಬಲಪಡಿಸುತ್ತದೆ. ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಮತ್ತು ಎಮೋಷನಲ್ ಮಟ್ಟದಲ್ಲಿಯೂ ಕೂಡ ಘನವಾದ ಪರಿವರ್ತನೆಯ ಸಾಧ್ಯತೆ ಇರಲಿದೆ. ಇನ್ನು ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ 8ನೇ ಮನೆಯಲ್ಲಿ ನೀಚ ಕುಜ ಇರುವುದರಿಂದಾಗಿ ಆರೋಗ್ಯಕ್ಕೆ ಅತ್ಯಂತ ಸೂಕ್ಷ್ಮವಾದ ಹಂತ ಇದಾಗಿರಲಿದೆ. ಈ ಸಮಯದಲ್ಲಿ ಎಚ್ಚರಿಕೆ ಕಡಿಮೆಯಾಗುವುದು, ಆತುರ, ವೇಗದಿಂದ ವಾಹನ ಚಾಲನೆ ಮಾಡುವುದು ಮತ್ತು ಅಪಾಯಕಾರಿ ಕೆಲಸವನ್ನು ಮಾಡುವುದರಿಂದಾಗಿ ಅಪಘಾತಗಳು, ಸುಟ್ಟ ಗಾಯಗಳು ಅಥವಾ ಅನಿರೀಕ್ಷಿತವಾಗಿ ಗಾಯಗಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದಕ್ಕಾಗಿಯೇ ಈ ಹಂತದಲ್ಲಿ ಎಚ್ಚರಿಕೆಯಿಂದ ಪ್ರಯಾಣಿಸುವುದು, ಅತಿಯಾದ ವೇಗ, ರಿಸ್ಕ್ ಇರುವ ದೈಹಿಕ ಚಟುವಟಿಕೆಗಳನ್ನು ಕಡಿಮೆ ಮಾಡುವುದು ಹಾಗೂ ಕೋಪವನ್ನು ನಿಯಂತ್ರಿಸುವುದು ಬಹಳ ಅಗತ್ಯವಾಗಿರಲಿದೆ. ಇನ್ನು ಆರೋಗ್ಯದ ವಿಷಯದಲ್ಲಿ 2026ರಲ್ಲಿ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ವಿಶೇಷ ಗಮನವನ್ನು ವಹಿಸಲಿದೆ. 4ನೇ ಮನೆಯಲ್ಲಿ ಶನಿ ಇರುವುದು ಖಿನ್ನತೆ, ಆತಂಕ ಮತ್ತು ಒಳಗಡೆ ಯಾವಾಗಲೂ ಏನೋ ಭಾರವಾಗಿದೆ ಎಂಬ ಭಾವನೆ ಬರಬಹುದು. ಈ ಮಾನಸಿಕ ಭಾರದಿಂದ ನಿದ್ದೆಗೆ ತೊಂದರೆಯಾಗುವುದು, ನಿದ್ರಾಹೀನತೆ, ಎದೆ ಭಾರವಾಗುವುದು ಮತ್ತು ಹೃದಯ ಶ್ವಾಸಕೋಶ ಸಂಬಂಧಿತ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಆದರೆ ಮನಸ್ಸು ಶಾಂತವಾಗಿರುತ್ತದೆ. ಶನಿ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತಾನೆ. ಆದ್ದರಿಂದ ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನ, ಸತ್ಸಂಗ ಮತ್ತು ನಡಿಗೆಯಂತಹ ವಿಷಯಗಳಲ್ಲಿ ಗಮನವಿಟ್ಟು ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಇದರಿಂದಾಗಿ ಉತ್ತಮ ರೀತಿಯ ಆರೋಗ್ಯವನ್ನು ನೀವು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ. ಇನ್ನು ಮುಂದಿನದ್ದಾಗಿ ಧನು ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಯನ್ನು 2026ರಲ್ಲಿ ನಿರೀಕ್ಷಿಸಬಹುದು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಅಕ್ಟೋಬರ್ 31ರ ನಂತರ ನೀವು 9ನೇ ಮನೆಯಲ್ಲಿ ಗುರುವಿನ ಸಂಚಾರದ ಕಾರಣದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉನ್ನತ ಶಿಕ್ಷಣ, ವಿದೇಶಿ ವ್ಯಾಸಂಗ, ರಿಸರ್ಚ್ ಪ್ರಾಜೆಕ್ಟ್ಗಳು ಮುಂತಾದವುಗಳಲ್ಲಿ ಗುರುವಿನ ಪೂರ್ಣ ಆಶೀರ್ವಾದವು ಸಿಗಲಿದೆ. ಸರಿಯಾದ ಗುರು ನಿಮ್ಮ ಕೋಚ್ ಅಥವಾ ಮಾರ್ಗದರ್ಶಕರನ್ನು ಭೇಟಿಯಾಗುವಂತೆ ಮಾಡಲಿದ್ದಾನೆ. ಓದಿನಲ್ಲಿ ಹೊಸ ದಿಕ್ಕು, ಸ್ಪಷ್ಟತೆ ಸಿಗುತ್ತದೆ ಹಾಗೂ ಪರೀಕ್ಷೆಗಳಲ್ಲಿ ಅವಕಾಶಗಳು ಸುಧಾರಿಸುತ್ತದೆ ಮುಂತಾದ ಒಳ್ಳೆಯ ಫಲಿತಾಂಶವನ್ನು ಅಕ್ಟೋಬರ್ 31ರ ನಂತರ ನೀವು ಕಾಣಬಹುದಾಗಿರಲಿದೆ. ಹಾಗೆ 2026ನೇ ವರ್ಷದಲ್ಲಿ ಸಾಮಾನ್ಯ ಶಾಲೆ, ಕಾಲೇಜು ಕೋರ್ಸ್ಗಳ ವಿಷಯಗಳಲ್ಲಿ ಸ್ವಲ್ಪ ಭಾರವಾಗಿ ಮತ್ತು ನಿಧಾನವಾಗಿ ಸಾಗುವ ವರ್ಷ ಎಂದು ಎನಿಸುತ್ತದೆ. 4ನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಒಂದೇ ವಿಷಯವನ್ನು ಮತ್ತೆ ಓದಬೇಕಾ ಎಂಬ ಪರಿಸ್ಥಿತಿ, ರಿವಿಷನ್ ಹೆಚ್ಚಾಗಿ ಮಾಡಬೇಕಾದ ಕೋರ್ಸ್ಗಳು ಮತ್ತು ಕಠಿಣವಾಗಿ ಕಾಣುವ ಸಿಲೆಬಸ್ ಮೂಲಕ ಇನ್ನಷ್ಟು ಕಷ್ಟಪಟ್ಟರೂ ಫಲಿತಾಂಶ ನಿಧಾನವಾಗಿ ಬರುತ್ತಿದೆ ಎಂಬ ಭಾವನೆ ಮೂಡಬಹುದು. ಇದಕ್ಕೆ ಜೊತೆಯಾಗಿ 9ನೇ ಮನೆಯಲ್ಲಿ ಕೇತು ಇರುವುದು ಉನ್ನತ ಶಿಕ್ಷಣ, ವಿದೇಶಿ ವ್ಯಾಸಂಗ ಅಥವಾ ಸಾಂಪ್ರದಾಯಿಕ ಶಿಕ್ಷಣದ ಮೇಲೆ ಸ್ವಲ್ಪ ಅನುಮಾನ ಮತ್ತು ಅಸಮಾಧಾನ ಅನುಭವವನ್ನು ನೀಡಲಿದ್ದಾನೆ. ಆದರೂ 2026ನೇ ವರ್ಷದಲ್ಲಿ ತಾಂತ್ರಿಕ, ಪ್ರಾಯೋಗಿಕ ಮತ್ತು ಸ್ಕಿಲ್ ಬೇಸ್ಡ್ ಕ್ಷೇತ್ರಗಳಲ್ಲಿ ಕಲಿಯುವವರು ಈ ಸಮಯದಲ್ಲಿ ಉತ್ತಮ ಲಾಭವನ್ನು ಕಾಣಲಿದ್ದಾರೆ. ಈ ಸಮಯದಲ್ಲಿ 3ನೇ ಮನೆಯಲ್ಲಿ ರಾಹು ಇರುವುದರಿಂದಾಗಿ ಇಂಜಿನಿಯರಿಂಗ್, ಮೀಡಿಯಾ, ವಿನ್ಯಾಸ, ಸಂವಹನ ಕೌಶಲ್ಯಗಳು ಮತ್ತು ಡಿಜಿಟಲ್ ಕಂಟೆಂಟ್ಸ್ ನಂತರ ಪ್ರಾಯೋಗಿಕ ಕೌಶಲ್ಯಗಳ ಕಲಿಕೆ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಹಾಗೆಯೇ 8ನೇ ಮನೆಯಲ್ಲಿ ಗುರು ಜೂನ್ನಿಂದ ಅಕ್ಟೋಬರ್ವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಸಂಶೋಧನೆ, ಆಳವಾದ ವಿಷಯಗಳು, ಡೇಟಾ ಆಧಾರಿತ ರಂಗಗಳು, ಸೈಕಾಲಜಿ, ಫೋರೆನ್ಸಿಕ್ ಮತ್ತು ಜ್ಯೋತಿಷ್ಯ ಶಾಸ್ತ್ರದಂಥ ನಿಗೂಢ ಶಾಸ್ತ್ರಗಳಲ್ಲಿ ಕಲಿಯುತ್ತಿರುವವರಿಗೆ ಆಳವಾದ ಗ್ರಹಣ ಶಕ್ತಿ ಮತ್ತು ಒಳನೋಟವನ್ನು ಲಭಿಸುತ್ತದೆ. ಒಟ್ಟಾರೆ 2026ರಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಅನುಕೂಲಕರವಾದ ಸಮಯ ಅಕ್ಟೋಬರ್ 31ರ ನಂತರ ಆಗಿರಲಿದೆ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಜ್ಞಾನವನ್ನು ನೀಡಲಿದೆ.
ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ 2026ರಲ್ಲಿ ಅರ್ಧಾಷ್ಟಮ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು, ಶನಿಯ ಸಕಾರಾತ್ಮಕ ಪ್ರಭಾವವನ್ನು ನೀವು ಪಡೆದುಕೊಳ್ಳಲು ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಅಥವಾ ನಿಮ್ಮ ಶಕ್ತಿಗೆ ತಕ್ಕಂತೆ ಜಪಿಸುವುದು ಒಳ್ಳೆಯದು. ಇದರಿಂದಾಗಿ ಶನಿಯು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು, ಧೈರ್ಯವನ್ನು ಹಾಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದ್ದಾನೆ. ಹಾಗೆಯೇ ರಾಹುವಿನ ಸಂಚಾರ, ಕೇತುವಿನ ಸಂಚಾರದ ಪರಿಹಾರಕ್ಕಾಗಿ ಗಣಪತಿಯ ಆರಾಧನೆ, ದುರ್ಗಾದೇವಿಯ ಆರಾಧನೆಯು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಪಡೆಯಬಹುದಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ.